ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ವಿಜಯೇಂದ್ರ ಮುಂದೆ ಬಿಜೆಪಿ ರೆಬಲ್ಸ್ ಆಟ ನಡೀತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುಂದೆ ಯಾವುದೇ ಆಟಗಳು ನಡೀತಾ ಇಲ್ಲ ರೆಬಲ್ಸ್ನವ್ರದ್ದು. ಇನ್ನು BY ವಿಜಯೇಂದ್ರಗೆ ಯಡಿಯೂರಪ್ಪ ಅವರ ಜಾತಿ ಬಲದ ಶ್ರೀರಕ್ಷೆ ಇದೆ. BY ವಿಜಯೇಂದ್ರರಿಂದ ವರಿಷ್ಠರ ಬಳಿಯೂ ಕೂಡ ಇದೇ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಹೀಗಾಗಿ ರೆಬಲ್ಸ್ ಟೀಮ್ ನಾಯಕರಿಂದ ಈಗ ಹೊಸ ಅಸ್ತ್ರಕ್ಕೆ ಮುಂದಾಗ್ತಾ ಇದ್ದಾರೆ. ಸಮುದಾಯದ ಅಸ್ತ್ರ ಪ್ರಯೋಗಕ್ಕೆ ಈಗ ಭಿನ್ನರು ಮುಂದಾಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಲಿಂಗಾಯತರ ವಿಶ್ವಾಸ ಸಂಪಾದನೆಗೆ ಈಗ ಯತ್ನಾಳ್ ಮುಂದಾಗ್ತಾ ಇದ್ದಾರೆ. ಯಡಿಯೂರಪ್ಪನವರು ಲಿಂಗಾಯತರೆ, ಯತ್ನಾಳ್ ಕೂಡ ಲಿಂಗಾಯತರೆ. ಈ ಲಿಂಗಾಯತ ವರ್ಸಸ್ ಲಿಂಗಾಯತ ಕಾಳಗ ನಡೀತಾ ಇದೆ ಸ್ವಪಕ್ಷ ಬಿಜೆಪಿ ಪಾಳ್ಯದಲ್ಲಿ. ಇನ್ನೊಂದು ಕಡೆ ವಿಜಯೇಂದ್ರಗೆ ಅವರ ತಂದೆ ಯಡಿಯೂರಪ್ಪನವರ ಶ್ರೀರಕ್ಷೆ ಇದೆ. ಇನ್ನೊಂದು ಕಡೆ ಯಡಿಯೂರಪ್ಪನವರ ಮುಂದೆ ವಿಜಯೇಂದ್ರ ಮುಂದೆ ರೆಬಲ್ಸ್ ಆಟ ನಡೀತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಯತ್ನಾಳ್ ಹೇಳ್ತಾ ಇದ್ರು, ಲಿಂಗಾಯತ ನಾಯಕನಾಗಿ ಉಳಿದಿಲ್ಲ ಯಡಿಯೂರಪ್ಪನವರು, ಅವರಿಗೆ ಆ ವರ್ಚಸ್ಸು ಈಗ ಕಮ್ಮಿ ಆಗಿದೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು. ಇನ್ನೊಂದು ಕಡೆ ಇಲ್ಲಿ ವಿಜಯೇಂದ್ರನನ್ನು ಅಧಿಕಾರದಿಂದ ಕೆಳಗೆ ಇಳಿಸ್ಲಿಕ್ಕೆ ಹೈಕಮಾಂಡ್ಗೂ ಎಲ್ಲೋ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ಆಲ್ರೆಡಿ ಹೈಕಮಾಂಡ್ ಮಟ್ಟಕ್ಕೆ ಸಾಕಷ್ಟು ಸಂದರ್ಭದಲ್ಲಿ ಹೋದರು. ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಕಸರತ್ತನ್ನು ಕೂಡ ಮಾಡಿದ್ರು. ಹೇಗಾದರೂ ಮಾಡಿ ವಿಜಯೇಂದ್ರನನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ. ಅವ್ಯಾವು ಕೂಡ ವರ್ಕೌಟ್ ಆಗಲಿಲ್ಲ. ನಿನ್ನೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲೂ ಕೂಡ ಮೀಟಿಂಗ್ ಆಯಿತು. ಲಿಂಗಾಯತ ನಾಯಕರ ಸಭೆಯನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ನಡೆಸಿದ್ದಾರೆ. ಅಂದರೆ ಇಲ್ಲಿಗೇನೀಗ ಬಂಡಾಯ ಎದ್ದಿದ್ದಾರಲ್ಲ, ಬಂಡಾಯ ನಾಯಕರೆಲ್ಲ ಸೇರಿಕೊಂಡು ನಿನ್ನೆ ಸಭೆಯಲ್ಲಿ 60ರಿಂದ 70 ಲಿಂಗಾಯತ ನಾಯಕರು ಕೂಡ ಭಾಗಿಯಾಗಿದ್ದರು. ಲಿಂಗಾಯತರ ಸಭೆಯನ್ನು ನಡೆಸಿ ಜಾತಿ ಬಲವನ್ನು ಈಗ ಯತ್ನಾಳ್ ತೋರಿಸಿದ್ದಾರೆ. BSYಗೆ ಮಾತ್ರ ಜಾತಿ ಬೆಂಬಲ ಇಲ್ಲ ಅನ್ನುವಂತಹ ಬಿಗ್ ಮೆಸೇಜನ್ನು ಸ್ವತಃ ಸ್ವಪಕ್ಷದ ನಾಯಕರಿಗೆ ಯಡಿಯೂರಪ್ಪನವರಿಗೆ ರವಾನೆ ಮಾಡಿದ್ದಾರೆ. ಹೈ ನಾಯಕರಿಗೆ ಸಂದೇಶ ರವಾನೆ ಮಾಡಿದ್ರ ಹಾಗಾದರೆ ಯತ್ನಾಳ್. ನಿನ್ನೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಉನ್ನತ ಮಟ್ಟದ ಮೀಟಿಂಗೇ ಆಗಿದೆ. ಅಂದರೆ ಅದರಲ್ಲೆಲ್ಲ ರೆಬಲ್ಸ್ ನಾಯಕರುಗಳಿದ್ದರು. ಯಾರ್ಯಾರಿದ್ರು ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, GM ಸಿದ್ದೇಶ್ವರ್, ಹೀಗೆ ಸಾಕಷ್ಟು ಜನ ಇದ್ದರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿವೇಕ್ ಕೊಡ್ತಾ ಹೋಗ್ತಾರೆ. ವಿವೇಕ್, ಬಹಳ ಮುಖ್ಯವಾಗಿ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಕಮಲ ಕಲಿಗಳ ಕಾದಾಟ ನಿಲ್ಲುವ ಲಕ್ಷಣ ಕಂಡು ಬರ್ತಾ ಇಲ್ಲ. ಒಂದು ಕಡೆ ಹೈಕಮಾಂಡ್ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಯತ್ನಾಳ್ ಯಡಿಯೂರಪ್ಪನವರಿಗೆ ಟಾಂಗ್ ಕೊಡುವ ನಿಟ್ಟಿನಲ್ಲಿ ಅವರಿಗೆ ಹೇಗಾದರೂ ಮಾಡಿ ಅವ್ರನ್ನ ಡಮ್ಮಿ ಮಾಡಬೇಕು, ಈ ಒಂದು ಸ್ಥಾನವನ್ನು ಕಬಳಿಸ್ಕೊಳ್ಬೇಕು, ರಾಜ್ಯಾಧ್ಯಕ್ಷ ಸ್ಥಾನ ಕಬಳಿಸಬೇಕು ಅಂತ ಒಂದು ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ ಏನೇನೆಲ್ಲ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗಿರ್ಬೋದು ವಿವೇಕ್ ನಿನ್ನೆ ಮೀಟಿಂಗಲ್ಲಿ? ಸಚಿನ್, ಮೊದಲನೇದು ಪ್ರಮುಖವಾಗಿ ನೋಡ್ತಾ ಹೋದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆಗಿದ್ದಾರೆ. ಅವರ ವಿರುದ್ಧ ಸಾಕಷ್ಟು ಬಾರಿ ಯತ್ನಾಳ್ ಅವರು ರೆಬಲ್ ಆಗಿ ಕಿಡಿಕಾರಿರೋದು ನಾವು ಕಂಡೇ ಇರ್ತೀವಿ. ಮತ್ತೆ ತದನಂತರ ಯತ್ನಾಳ್ ಅವರ ಟೀಮ್ ಏನಿದೆ, ಇವರು ಒಂದ್ ರೀತಿಯಾಗಿ ಸಾಕಷ್ಟು ಬಾರಿ ಹೈಕಮಾಂಡ್ಗೆ ಹೋಗೋದು, ಮತ್ತೆ ವಿಜಯೇಂದ್ರ ವಿರುದ್ಧ ದೂರು ನೀಡುವಂತ ಕೆಲಸ ಆಗಿರ್ಬೋದು, ಮತ್ತು ಬಹಿರಂಗ ಹೇಳಿಕೆಗಳು, ಬಹಿರಂಗ ಸಭೆಗಳು ವಿಜಯೇಂದ್ರ ವಿರುದ್ಧ, ಈ ರೀತಿ ಸಾಕಷ್ಟು ಬಾರಿ ಪ್ರಯೋಗವನ್ನ ಮಾಡ್ತಾನೆ ಇದ್ದಾರೆ ರೆಬಲ್ಸ್ ಟೀಮ್. ಎಲ್ಲ ಒಂದ್ ಕಡೆ BY ವಿಜಯೇಂದ್ರ ಅವ್ರ ಕೆಳಗಿಳಿಸೋದಕ್ಕೆ, ಎಲ್ಲ ಒಂದ್ ಕಡೆ ಇದೆಲ್ಲ ನೋಡ್ತಾ ಹೋದ್ರೆ ಮತ್ತೆ ಹೈಕಮಾಂಡ್ ಏನ್ ಶಿಸ್ತು ಸಮಿತಿ ಕಮಿಟಿ ಇತ್ತು, ಅವರೇ ಯತ್ನಾಳಿಗೆ 2 ಬಾರಿ ನೋಟಿಸ್ ನೀಡಿದ್ದು. ಎಲ್ಲ ಒಂದ್ ಕಡೆ ಯತ್ನಾಳ್ ಮತ್ತು ರೆಬಲ್ ಟೀಮಿಗೆ ಹಿನ್ನಡೆ ಆದಂತೆ ಕಂಡು ಬರ್ತಾ ಇದೆ. ಎಲ್ಲ ಒಂದ್ ಕಡೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಈಗಾಗಲೇ ಏನು ಜಾತಿ ಬಲ ದೊಡ್ಡ ಮಟ್ಟದಲ್ಲೇ ಅವರ ಬೆನ್ನಿಂದ ನಿಂತಿದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಅವರ ಮಾತುಗಳನ್ನ ಕೇಳುತ್ತೆ ಅನ್ನೋ ಒಂದು ಅಂಶಗಳು ಕೂಡ ಕೇಳ್ಬರ್ತಾ ಇತ್ತು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಜಾತಿಯ ಅಸ್ತ್ರ ಕೂಡ ವಿಜಯೇಂದ್ರ ಅವರು ಪ್ರಯೋಗ ಮಾಡಿದ್ರ ಹೈಕಮಾಂಡ್ ನ ಮುಂದೆ. ಅವರು ಒಂದ್ ರೀತಿಯಾಗಿ ನಾನು ಪ್ರಬಲ ಇದ್ದೀನಿ ಜಾತಿಯ ಲೆಕ್ಕಾಚಾರದಲ್ಲಿ ನಮ್ಮ ರಾಜ್ಯದಲ್ಲಿ ಅಂತ ತೋರ್ಸ್ಕೊಂಡಿದ್ದ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರ ಈಗ ರೆಬಲ್ಸ್ ಟೀಮ್ ಅಂತಾನೆ ಹೇಳ್ಬೋದು. ಈಗಾಗ್ಲೇ ಏನು ಹೊಸ ಅಸ್ತ್ರ ಅಂದ್ರೆ ಈಗಾಗ್ಲೇ ಲಿಂಗಾಯತರ ಆಗಿರ್ಬೋದು, ವೀರಶೈವ ಲಿಂಗಾಯತ ಯಾರಿದ್ದಾರೆ ಅವ್ರನ್ನೆಲ್ಲ ಕೂಡ ರಾಜ್ಯಾದ್ಯಂತ ಯಾರು ಈಗಾಗ್ಲೇ 30 ಜಿಲ್ಲೆಗಳಿಗೂ ಎಲ್ಲಾ ಜಿಲ್ಲಾದ್ಯಂತ 2-3 ವೀರಶೈವ ಲಿಂಗಾಯತರು ಯಾರಿದ್ದಾರೆ ಅವ್ರಿಗೆಲ್ಲ ಕರೆಸಿ ಪ್ರಮುಖ ಸಭೆಯನ್ನು ಕೂಡ ನಡೆಸಿದ್ದಾರೆ. ನೀವೆಲ್ಲ ನನಗೆ ಬೆಂಬಲ ಕೊಡ್ಬೇಕು, ನೀವೆಲ್ಲರೂ ಕೂಡ ನನ್ನ ಹಿಂದೆ ನಿಲ್ಲಬೇಕು ಅಂತ ಕೂಡ ಅಲ್ಲಿ ಬಂದಂತವರು ಕೂಡ ಆಡುವಂತ ಮಾತುಗಳೇನಂತೆ ಕಂಪ್ಲೀಟ್ಲಿ ಈಗಾಗ್ಲೇ ಲಿಂಗಾಯತ ನಾಯಕರು ಅಂತ BY ವಿಜಯೇಂದ್ರ ಅವರಾಗಿರ್ಬೋದು, ಯಡಿಯೂರಪ್ಪನವರು ಗುರುತಿಸ್ಕೊಂಡಿಲ್ಲ. ಯತ್ನಾಳ್ ಅವರು ಕೂಡ ಲಿಂಗಾಯತರೇ ಆಗಿದ್ದಾರೆ, ಮತ್ತೆ ಬೊಮ್ಮಾಯಿ ಅವರು ಲಿಂಗಾಯತರೇ ಆಗಿದ್ದಾರೆ, ವಿ ಸೋಮಣ್ಣ ಲಿಂಗಾಯತರಾಗಿದ್ದಾರೆ. ಆ ರೀತಿ ಮಾಡೋದಾದ್ರೆ ಬೇರೆಯವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ಲಿ, BY ವಿಜಯೇಂದ್ರಗೆ ಬೇಡ ಅನ್ನೋ ಒಂದು ಅಂಶಗಳು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಈಗಾಗ್ಲೇ ಜಾತಿ ಅನ್ನೋ ಒಂದು ಪ್ರಮುಖವಾದ ಅಸ್ತ್ರವನ್ನ ಏನ್ ಇಷ್ಟು ದಿನದವರೆಗೆ ಯಡಿಯೂರಪ್ಪ ಅವರಾಗಿರ್ಬೋದು,
ವಿಜೇಂದ್ರ ಅವರಾಗಿದ್ರು ಬಳಸ್ತಾ ಇದ್ರು. ಆ ಅಸ್ತ್ರವನ್ನ ಈಗ ಯತ್ನಾಳ್ ಅವರು ಬಳಸೋದಿಕ್ ಶುರು ಮಾಡಿದ್ದಾರ ಅಂತ. ಈಗಾಗ್ಲೇ ವಿಜೇಂದ್ರ ಅವರ ವಿರುದ್ಧ ಸಾಕಷ್ಟು ನಾಯಕರು ಕೂಡ ಮುಗಿಬಿದ್ದಿದ್ರು, ಯತ್ನಾಳ್ ಟೀಮ್ ನಲ್ಲೂ ಕೂಡ ಸೇರ್ಕೊಳ್ತಾ ಇದ್ರು. ಅವರಿಗೆ ಈಗ ಹೊಸ ಲಿಂಗಾಯತ ಅಸ್ತ್ರ ಏನಿದೆ ಇದು ದೊಡ್ಡ ಮಟ್ಟದ ಪ್ರಾಬಲ್ಯ ಕೂಡ ಬರುವಂತೆ ಕಾಣ್ತಿದೆ. ಯತ್ನಾಳ್ ಅವರಿಗೆ ಒಂದ್ ಕಡೆ ಈ ಒಂದು ಅಸ್ತ್ರವನ್ನ ಇಟ್ಕೊಂಡು ಮತ್ತೆ ಹೈಕಮಾಂಡ್ ನ ಬಳಿ ಹೋಗ್ತಾರಾ ಯತ್ನಾಳ್ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿದೆ. ಸಚಿನ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.